ಇನ್ನು ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಬಿದ್ದು 7 ಮಂದಿ ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನು ಗಂಭೀರವಾಗಿ ಲೋಕಾಯುಕ್ತ ಕೂಡ ಪರಿಗಣಿಸಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ವರದಿಯನ್ನು ಕೇಳಿದೆ ಲೋಕ. ಘಟನಾ ಸ್ಥಳಕ್ಕೆ ಲೋಕಾಯುಕ್ತರು ಕೂಡ ಭೇಟಿ ಕೊಡಲಿದ್ದಾರೆ. ನ್ಯಾಯಮೂರ್ತಿ BS ಪಾಟೀಲ್ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಗೋಡೆ ಕುಸಿದು ಬಿದ್ದು ಕಾಂಪೌಂಡ್ ಕುಸಿದ ಪರಿಣಾಮವಾಗಿ 7 ಮಂದಿ ಹತರಾಗ್ಬಿಟ್ರು. ಹೀಗಾಗಿ ಈ ಪ್ರಕರಣವನ್ನ ಲೋಕಾಯುಕ್ತ ಕೂಡ ಭಾರಿ ಗಂಭೀರವಾಗಿ ಪರಿಗಣಿಸಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಎಂಥ ಅವಸ್ಥೆ ನೋಡಿ. ಆ ಮೃತದೇಹಗಳನ್ನು ಅಲ್ಲಿಂದ ರವಾನಿಸಲಾಗ್ತಾ ಇದೆ. ಎಲ್ಲೆಲ್ಲಿಂದಲೂ ಬಂದಂಥವ್ರು, ವ್ಯಾಪಾರಕ್ಕೆ ಅಂತ ಬಂದಂಥವ್ರು, ಎಲ್ಲ ಬಡ ಕುಟುಂಬಕ್ಕೆ ಸೇರಿದಂಥವ್ರು. ನಿರ್ಲಕ್ಷ್ಯ ಅಧಿಕಾರಿಗಳಲ್ಲಿ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದದ್ದು, ಮಣ್ಣುಗಳು ಒತ್ತುಕೊಂಡು ಬಂದು ಆ ಕಾಂಪೌಂಡ್ ಕುಸಿದು ಬಿದ್ದದ್ದು 7 ಮಂದಿಯನ್ನು ಬಲಿ ಪಡೆದುಬಿಡ್ತು. ಹೀಗಾಗಿಯೇ ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಿದ್ದಾರೆ. ಜೊತೆಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ವರದಿ ಕೂಡ ಕೇಳಲಿದೆ ಲೋಕಾಯುಕ್ತ. ಘಟನಾ ಸ್ಥಳದ ಚಿತ್ರಣ ನೋಡ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯದಿಂದ ಬಂದಂಥವರು ಕೂಡ ಇದ್ರು. ಲೋಕಾಯುಕ್ತರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬಹಳ ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಈ ಪ್ರಕರಣವನ್ನ. ಸ್ಥಳ ಪರಿಶೀಲನೆಗೆ ಅಂತ ಲೋಕಾಯುಕ್ತರು ಬಂದಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಈಗಾಗಲೇ ಇಲಾಖೆಗೂ ಕೂಡ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಘಟನೆ ಕುರಿತಂತೆ ವರದಿಯನ್ನು ಕೇಳಿರುವಂಥದ್ದು. ಈಗ ಘಟನಾ ಸ್ಥಳಕ್ಕೆ ಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ. ಬಹಳ ಗಂಭೀರವಾಗಿ ಈ ಘಟನೆಯನ್ನು ಪರಿಗಣಿಸಿದ್ದು ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಳೆಯದಾದಂತಹ ಕಾಂಪೌಂಡ್, ಜೋರಾಗಿ ಸುರಿದಂತಹ ಮಳೆ, ಗಾಳಿ, ಅಲ್ಲಿದ್ದಂತಹ ಮಣ್ಣು ಹೊತ್ಕೊಂಡು ಬಂದು ಕಾಂಪೌಂಡ್ ಕುಸಿದು ಹೋಯಿತು. ಕೇರಳ, ಅಸ್ಸಾಂ, UP ಕಡೆಯಿಂದ ಬಂದಂಥವರಿದ್ರು. ನಮ್ಮ ಕರ್ನಾಟಕದ 3 ಇದ್ರು. ಒಟ್ಟಾರೆ 7 ಮಂದಿಯನ್ನ ಈ ದುರ್ಘಟನೆ ಬಲಿ ಪಡೆದು ಬಿಡ್ತು. ಹಾಗಾಗಿ ಘಟನೆಯ ಕುರಿತಂತೆ ಮಾಹಿತಿಯನ್ನ, ವರದಿಯನ್ನ ಇಲಾಖೆಯಿಂದ ಕೇಳಿರುವಂಥದ್ದು ಲೋಕಾಯುಕ್ತರು. ಜೊತೆಗೆ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟಿರುವಂತಹ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬೌರಿಂಗ್ ಆಸ್ಪತ್ರೆಯಲ್ಲಿ ಅಲ್ಲಿದ್ದಂತಹ ಕಾಂಪೌಂಡ್ ಕುಸಿದೇನು 7 ಮಂದಿ ನಿನ್ನೆ ಹತರಾದ್ರು. ಆ ಘಟನಾ ಸ್ಥಳ ಇದು. ಈಗಾಗಲೇ ಸರ್ಕಾರದಿಂದ ಪರಿಹಾರ ಘೋಷಣೆಯಾಗಿದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರ ಹೊಣೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿಗೆ ಎದ್ದೇಳ್ತಾ ಇವೆ. ಸಾವಿರಾರು ಮಂದಿ ಓಡಾಡುವಂತಹ ಜಾಗ, ಒಂದು ಮಳೆ ತಡಿಲಾರದೆ ಕಾಂಪೌಂಡ್ ಕುಸಿದು 7 ಮಂದಿಯನ್ನು ಬಲಿ ಪಡೆದ್ಬಿಡುತ್ತೆ ಅಂತಾದರೆ ಇದರ ನಿರ್ವಹಣೆಯ ಸಮಸ್ಯೆನ ಹೀಗಾಗಿ ಸ್ಥಳದಲ್ಲಿ ಏನಾಯಿತು, ಹೇಗಾಯಿತು, ಯಾಕಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆಯೋದಕ್ಕಾಗಿ ಲೋಕಾಯುಕ್ತರು ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಲೋಕಾಯುಕ್ತ ಪಾಟೀಲ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನ್ಯಾಯಮೂರ್ತಿ BS ಪಾಟೀಲ್ರಿಂದ ಪರಿಶೀಲನೆ, ಜೊತೆಗೆ ಅಲ್ಲಿ ಅಧಿಕಾರಿ ವರ್ಗ ಅವರಿಗೆ ವಿವರಿಸ್ತಾ ಇದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ವರದಿ ಕೂಡ ಕೇಳಿದೆ ಲೋಕಾಯುಕ್ತ. ಸಾರ್ವಜನಿಕ ಜಾಗದಲ್ಲಿ ಅಸಂಖ್ಯ ಜನ ಓಡಾಡುವಂತಹ ಸ್ಥಳ, ಗಮನಿಸದೆ ಹೋದರೆ ಒಂದು ಮಳೆ ಎಷ್ಟು ದೊಡ್ಡ ಅನಾಹುತಕ್ಕೂ ಕಾರಣ ಆಗಿಬಿಡಬಹುದು. ಘಟನಾ ಸ್ಥಳಕ್ಕೆ ಲೋಕಾಯುಕ್ತರು ಭೇಟಿ ಕೊಟ್ಟಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಒಂದು ಕಾಂಪೌಂಡ್ ಕುಸಿದು 7 ಮಂದಿಯನ್ನ ಬಲಿ ಪಡೆಯುತ್ತೆ ಅಂತಂದ್ರೆ ಇದಕ್ಕೆ ಯಾರು ಹೊಣೆ, ಗಮನಿಸಲಿಲ್ವಾ? ಸಾಕಷ್ಟು ಪ್ರಶ್ನೆಗಳು ಎದ್ದೇಳುತ್ತೆ. ಹಾಗಾಗಿಯೇ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಲೋಕಾಯುಕ್ತ. ಘಟನಾ ಸ್ಥಳಕ್ಕೆ ಲೋಕಾಯುಕ್ತರು ಭೇಟಿ ಕೊಟ್ಟಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ನ್ಯಾಯಮೂರ್ತಿ BS ಪಾಟೀಲ್ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳವರಿಗೆ ವಿವರಿಸಿದ್ರು ಘಟನೆ ಎಲ್ಲಾಯಿತು, ಏನಾಯಿತು, ಹೇಗಾಯಿತು ಅನ್ನೋದ್ರ ಬಗ್ಗೆ. ಅಧಿಕಾರಿಗಳ ವಿರುದ್ಧ ಕೂಡ ಈ ಮಾಹಿತಿಯನ್ನು ಪಡೆದುಕೊಂಡ ನಂತರ ಯಾರು ಕಾಂಪೌಂಡನ್ನು ಕೂಡ
ಅಲ್ಲ ಅವ್ರು ಬರ್ಲಿ ಅವರು ಸರ್ ಅವರು ಆ ಕಡೆ ಹೋಗ್ತಾ ಇದ್ದಾರೆ ಉಲ್ಟಾ ಬನ್ನಿ ಆ ಕಡೆಯಿಂದ ಈ ಕಡೆ ಇಳಿಜಾರು ಇರೋದ್ರಿಂದ ಆ ಕಡೆಯಿಂದೆಲ್ಲ ಚೂರ ಸರ್ ಈ ಕಡೆ ಬನ್ನಿ ಈಗ ಇಷ್ಟೊಂದು ನೆಲ್ಲಿದೆ ಹೋಗ್ಬಿಡುತ್ತೆ. ಸಾಕಿ ಇಲ್ಲೇ ನಿಂತ್ಕೊಳ್ಳಿ. ಮುಂದೆ ಹೋಗೋಣ ಆ ಕಡೆ ಹೋಗೋಣ. ಬರಲ್ಲ ಸರ್ ಮುಂದೆ ಸ್ವಲ್ಪ ಸೈಡ್ ಪ್ರಶಾಂತ ಬಾರ ಹಿಂದೆ. ಹಾಂ ಬರಲ್ಲ ಸರ್ ಅಡ್ಡ ಇದ್ದೀವಿ ಸರ್ ನಾವು ಚೂರು ಹಿಂಗೆ ಸರ್ ನಂದು ಎಷ್ಟು ಸರ್. ಎಸ್ ಬೋರಿಂಗ್ ಆಸ್ಪತ್ರೆ ಲೈವ್ ದೃಶ್ಯಗಳನ್ನು ನಾವು ನೋಡಿದ್ವಿ. ನ್ಯಾಯಮೂರ್ತಿ BS ಪಾಟೀಲ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದಲೂ ಕೂಡ ಲೋಕಾಯುಕ್ತ ವರದಿಯನ್ನ ಕೇಳಿದೆ. ಘಟನಾ ಸ್ಥಳಕ್ಕೆ ತಾವೇ ಖುದ್ದು ಭೇಟಿ ಕೊಟ್ಟು ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಪರಿಶೀಲನೆ ನಡೆಸಿದ್ರು. ಪ್ರಾಬ್ಲಮ್ ಅಂತ ಹೇಳಿ ಕೆಲವು ಜನ ಕೈ ತೊಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು, ಅದು ಹಾಗಿಲ್ಲ. ಇಲ್ಲಿ ನೋಡಿದರೆ ಗೊತ್ತಾಗ್ತದೆ. ಯಾಕೆಂದರೆ ಡೆಬ್ರಿಸ್ ತಂದು ಹಾಕಿದ್ದಾರೆ. ಇಲ್ಲಿ ತುಂಬ ಮಣ್ಣು ಹಾಕಿದ್ರಿಂದ ಮತ್ತು ಫೌಂಡೇಶನ್ ಅದು ವೀಕ್ ಇರೋದ್ರಿಂದ ಕಲ್ಲು ಬ್ಲಾಕ್ಸ್, ಸಿಮೆಂಟ್ ಬ್ಲಾಕ್ಸ್ ಹಾಕಿ ಆ ಗೋಡೆ ಕಟ್ಟಿದ್ರಿಂದ ಅದು ಜಾರಿ ಬಿದ್ದಿದೆ. ಬಿದ್ದದ್ದು ಕಟ್ಬೋದು. ಆದರೆ ಅಲ್ಲಿ ಇಂಥ ಗೋಡೆ ಪಕ್ಕದಲ್ಲಿ ಅಮಾಯಕರಿಗೆ, ಟ್ರೇಡರ್ಸ್ಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶ ಮಾಡಿ ಕೊಡಬೇಕಾದವರು ಇದರ ಸೇಫ್ಟಿ ಎಲ್ಲ ವಿಚಾರ ಮಾಡಬೇಕಾಗಿತ್ತು. ಈ ಮಳೆ ಬಂದರೆ, ಮಳೆ ಪ್ರತಿ ವರ್ಷ ಬರ್ತದೆ, ಮಳೆ ಬಂದರೆ ಈ ಥರದ ಅನಾಹುತಗಳು ಆಗ್ತಿದ್ರೆ ಯಾವ ರೀತಿಯಿಂದ ಅವರಿಗೆ ಸೇಫ್ಟಿ ಇದೆ, ಇಲ್ಲಿ ಕೊಡಬೇಕಾ ಅವರಿಗೆ, ಈ ಜಾಗದಲ್ಲಿ ಅವರಿಗೆ ವ್ಯವಹಾರ ಮಾಡಲಿಕ್ಕೆ ಕೊಡಬೇಕಾ ಅನ್ನುವಂಥದ್ದು ಮತ್ತು ಅವ್ರ ಸೇಫ್ಟಿಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾದದ್ದು BBMP ಅವ್ರದ್ದು, ಉಳಿದವ್ರದ್ದು ಕರ್ತವ್ಯ ಇತ್ತು. ಆ ಕರ್ತವ್ಯ ಆಬ್ವಿಯಸ್ಲಿ ಪ್ರೈಮಾ ಫೇಸಿ ಅವ್ರು ನಿಭಾಯಿಸಿದಂಗೆ ಕಾಣ್ತಾ ಇಲ್ಲ. ಈ ಥರದ ಇನ್ಸಿಡೆಂಟು ಆಗಬೇಕು ಅಂತಂದರೆ ನ್ಯಾಚುರಲ್ ಫೀವರಿ ನೋ ಡೌಟ್ ವಿಲ್ ಬಿ ದೇರ್, ಬಟ್ ಹ್ಯೂಮನ್ ಕಾಂಟ್ರಿಬ್ಯೂಷನ್ ಎಷ್ಟರ ಮಟ್ಟಿಗೆ ನಮ್ಮ ನೆಗ್ಲಿಜೆನ್ಸಿಂದ ಇದಾಗಿದೆ, BBMP ಅವ್ರದ್ದಾಗಲಿ, ಈ ಹಾಸ್ಪಿಟಲ್ದವರಾಗಲಿ ಅಥವಾ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರದ್ದು ನೆಗ್ಲಿಜೆಂಟ್ ಇದ್ದಾರೆ ಇದನ್ನು ಕಂಡು ಹಿಡಿಬೇಕು, ಪತ್ತೆ ಹಚ್ಚಬೇಕು. ಇದು ಒಂದು. ಎರಡನೇದ್ದು, ಇದು ಒಂದೇ ಮುಗಿಲಿಲ್ಲ ಇಲ್ಲಿಗೆ. ಈ ಥರದ ಘಟನೆಗಳು ಈಗ ಹಿಂದೊಮ್ಮೆ ಹೆಬ್ಬಾಳ್ ರೋಡ್ನಲ್ಲಿ ಆ ವೆಟರ್ನರಿ ಸೈನ್ಸ್ ಕಾಂಪೌಂಡ್ ವಾಲ್ ಬಿದ್ದು ಒಂದು ತಾಯಿ ಮಗು ತೀರ್ಕೊಂತು. ಅದರಿಂದ ನಾವಿನ್ನೂ ಎಚ್ಚೆತ್ತುಕೊಳ್ಳಿಲ್ಲ. ಈ ಪಬ್ಲಿಕ್ ಬಿಲ್ಡಿಂಗ್ಸ್ಗಳಲ್ಲಿ ಯಾವ ಥರ ಶಿಥಿಲವಾದಂಥ ಕಾಂಪೌಂಡ್ಗಳಿದ್ದಾವೆ, ಯಾವ ಥರ ಶಿಥಿಲವಾದಂತಹ ಬಿಲ್ಡಿಂಗ್ಗಳಿದ್ದಾವೆ, ಅವುಗಳನ್ನು ಐಡೆಂಟಿಫೈ ಮಾಡಬೇಕು. ಇವರು ಈ ಹಾಸ್ಪಿಟಲ್ನವರು ಐಡೆಂಟಿಫೈ ಮಾಡಬೇಕಾಗಿತ್ತು,
BBMP ಅವರು ಐಡೆಂಟಿಫೈ ಮಾಡಬೇಕಾಗಿತ್ತು. ಇಂಥ ಮೇನ್ ರೋಡ್ನಲ್ಲಿ ಎಲ್ಲಿ ಈ ಥರದ ಜನ ಪಬ್ಲಿಕ್ ಆಕ್ಸೆಸ್ ಇರ್ತದೋ, ಮಕ್ಕಳು ವೃದ್ಧರು ಎಲ್ಲರೂ ಓಡಾಡುವಂಥ ಜಾಗ ಇರ್ತದೋ ಅಂಥಲ್ಲಿ ಈ ಹಳೆ ಕಾಂಪೌಂಡ್, ಇದು ಒಂದು 20-25 ವರ್ಷದ ಹಳೆ ಕಾಂಪೌಂಡ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ಸಿಮೆಂಟ್ ಹಾಕಿ ಮಾಡಿದ್ರು, ಎಷ್ಟರ ಮಟ್ಟಿಗೆ ಅದಕ್ಕೆ ಫೌಂಡೇಶನ್ ಇತ್ತು, ಅದನ್ನೆಲ್ಲ ಕಂಡು ಹಿಡಿಯೋಣ. ಅದು ಎನ್ಕ್ವೈರಿ ಆಗ್ತದೆ, ಕಂಡು ಹಿಡಿಯೋಣ. ಆದರೆ ಇದರಲ್ಲಿ ಇವುಗಳನ್ನು ಶಿಥಿಲವಾದ ಬಿಲ್ಡಿಂಗ್ಗಳನ್ನು, ಶಿಥಿಲವಾದ ಕಾಂಪೌಂಡ್ಗಳನ್ನು, ಅದು ಪಬ್ಲಿಕ್ ಆಕ್ಸೆಸ್ ಇರುವಂಥ ಏರಿಯಾದಲ್ಲಿ ಮೊದಲು ಕಂಡು ಹಿಡಿದು ಅವುಗಳನ್ನು ರಿಪೇರಿ ಮಾಡಬೇಕು, ಅವುಗಳನ್ನು ಡೆಮಾಲಿಷ್ ಮಾಡಬೇಕು, ಹೊಸದಾಗಿ ಕಟ್ಟಡ ಮಾಡಬೇಕು. ಎಲ್ಲೆಲ್ಲಿ ಆ ಥರ ಇದಾವ ಅದನ್ನು BBMP ಅವರು ಮತ್ತು ಆ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಯಾರಿದ್ದಾರೆ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು. ಈಗ ನಾನು ಇದಕ್ಕೆ ಒಂದು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಇದು ಈ ಕೇಸ್, ಈ ಒಂದು ಪ್ರಕರಣಕ್ಕೆ ಅಷ್ಟೇ ಸಂಬಂಧ ಅಲ್ಲದೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ನಮ್ಮ ಸಿಟಿಯಲ್ಲಿ ಈ ಥರದ್ದು ಪ್ರಕರಣಗಳು ಇನ್ನು ಮುಂದೆ ಆಗಬಾರ್ದು. ಅಲ್ಲಿ ಎಷ್ಟೆಷ್ಟು ಬಿಲ್ಡಿಂಗ್ಗಳು ಈ ಥರ ಶಿಥಿಲವಾದ ಬಿಲ್ಡಿಂಗ್ಗಳಾಗಲಿ ಅಥವಾ ಕಾಂಪೌಂಡ್ಗಳಾಗಲಿ ಇದ್ದಾವೆ, ಎಲ್ಲಿ ಪಬ್ಲಿಕ್ ಆಕ್ಸೆಸ್ ಇದೆ, ಎಲ್ಲಿ ಜನ ಎಲ್ಲ ಬಂದು ಕೂತ್ಕೊಳ್ತಾರೆ ಅಥವಾ ಇಂಥ ಬಿಸ್ನೆಸ್ ಮಾಡ್ತಾರೋ ಅವುಗಳನ್ನೆಲ್ಲ ಅವರು ತಮ್ಮ ತಮ್ಮ ವಾರ್ಡ್ನಲ್ಲಿ, ತಮ್ಮ ಝೋನ್ನಲ್ಲಿ ಅವರು ಕಂಡು ಹಿಡಿದು ಅದಕ್ಕೆ ಪರಿಹಾರ ಕಂಡು ಹಿಡಬೇಕಾದದ್ದು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಅಂತ ಫಿಕ್ಸ್ ಮಾಡಿ ಅವ್ರುಗಳಿಗೆ ಕರೆಸಿ ಹಿಯರಿಂಗ್ ಮಾಡಿ ಆದೇಶಗಳನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಅದಕ್ಕಾಗಿಯೇ ನಾವು 3 ಜನ ಇವತ್ತು ಇಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ. ಇಡೀ ಸಿಟಿ ತುಂಬ ಇಂಥ ಪ್ರಕರಣಗಳು ಇನ್ನು ಮೇಲೆ ಆಗಬಾರ್ದು, ಅಧಿಕಾರಿಗಳು ಜವಾಬ್ದಾರಿ ವಹಿಸಬೇಕು. ಈಗ ಇಲ್ಲಿ ಬಂದ್ವಿ, ನಮ್ಮ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿದ್ವಿ, ಅಲ್ಲಿ ಆ ಕಮಿಷನರು ಇಲ್ಲ, ಯಾರಿದ್ದಾರೆ ಇನ್ಚಾರ್ಜು? ಹರೀಶ್ ಕುಮಾರ್ ಅವರು ಇನ್ಚಾರ್ಜ್ ಇದಾರಂತೆ, ಅವ್ರು ಇದಾರೆ ಅವರು ಅಲ್ಲಿ ಚೀಫ್ ಇಂಜಿನಿಯರ್ ಇದಾರಲ್ಲ, ಆ ಚೀಫ್ ಇಂಜಿನಿಯರು ಮತ್ತು ಜಾಯಿಂಟ್ ಕಮಿಷನರ್ ಬಂದಿದ್ದಾರೆ. ಅವ್ರನ್ನ ಸೀದಾ ಆಫೀಸಿಗೆ ಕರೆಸ್ತೀವಿ. ಈಗ ಅವ್ರ ಕಡೆಯಿಂದ ಆದಂಥ ಈ ಒಂದು ದುರಂತದ ಒಂದು ವಿಷಯಗಳನ್ನು ಅವ್ರ ಕಡೆಯಿಂದ ಕೇಳಿಕೊಂಡು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೂಕ್ತ ಇನ್ನು ಮುಂದೆ ಪ್ರಿವೆಂಟಿವ್ ಆ್ಯಕ್ಷನ್ ಏನು ತಗೊಳ್ಬೇಕು ಅನ್ನೋದನ್ನು ಮಾಡ್ತೀವಿ. ಮತ್ತು ಇದಕ್ಕೆ ಕಾರಣೀಭೂತರು ಯಾರು, ಯಾವ ರೀತಿಯಿಂದ ಇದನ್ನು ನಿವಾರಣೆ ಮಾಡ್ಬೋದಾಗಿತ್ತು, ಪ್ರಿವೆಂಟ್ ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ ಅನ್ನೋದ್ರ ಬಗ್ಗೆನೂ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಪ್ರಾಥಮಿಕ ಮಾಹಿತಿ ಏನಾದರೂ ಯಾರಾದರೂ ಯಾವ ಇಲಾಖೆನಾದರೂ ನಿಮಗೆ ಸ್ಪಷ್ಟನೆ ಕೊಟ್ಟಿದ್ದಾರಾ ಏನಾದರೂ? ಇಲ್ಲ, ಈಗ ನಾವು ಬಂದದ್ದೇ ಅದಕ್ಕೆ, ಈಗ ಪ್ರಾಥಮಿಕ ಮಾಹಿತಿ ತಗೊಳ್ಳಿಕ್ಕೇನೆ ಈಗ ಬಂದದ್ದು. ಕೇಸ್ ರಿಜಿಸ್ಟರ್ ಮಾಡಿಂದ ಅವ್ರನ್ನೆಲ್ಲ ಕರೆಸ್ತೀವಿ. ಇದಲ್ದೇ ಈಗ ನಮ್ಮ ಬ್ರದರ್ಸ್ ಈಗ ನನಗೆ ಹೇಳಿದ ಹಾಗೆ ಎಲ್ಲೆಲ್ಲಿ ಈಗ ಒಂದೇ ಮಳೆ, ಒಂದೇ ತಾಸು, 1.5 ತಾಸು ಅದಕ್ಕೆ ಇಷ್ಟೆಲ್ಲ ಅವಾಂತರ ಆಗಿದೆ. ಎಲ್ಲೆಲ್ಲಿ ಮರಗಳು ಬಿದ್ದಿದ್ದಾವೆ. ಈಗ BBMP ಅವರು ಮತ್ತು ನಮ್ಮ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟು, ಸಿವೇಜ್ ಡಿಪಾರ್ಟ್ಮೆಂಟ್ನವರು ಏನು ನೋಡೋದಿಲ್ವಾ ಇದನ್ನು? ಇಡೀ ಮಾನ್ಸೂನ್ ಬರೋ ತನೂ ಯಾವ್ಯಾವ ಪ್ರೊಜೆಕ್ಷನ್ಸ್ ಇದೆ, ಯಾವ್ಯಾವ ಬ್ರ್ಯಾಂಚಸ್ ವೀಕ್ ಆಗಿದ್ದಾವೆ, ಯಾವ ಡಿಜನರೇಟ್ ಆಗಿದ್ದಾವೆ, ಆ ಬ್ರ್ಯಾಂಚಸ್ಗಳನ್ನು ರಿಮೂವ್ ಮಾಡಿ ಜನರ ಸೇಫ್ಟಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ಇಲೆಕ್ಟ್ರಿಕ್ಯೂಷನಿಂದನೂ ಕೆಲವು ಜನ ತೀರ್ಕೊಂಡಿದ್ದಾರೆ. ಇಲ್ಲಿ ಆ ಇಲೆಕ್ಟ್ರಿಕ್ಯೂಷನ್ನು ಕೂಡ ಅವಾಯ್ಡ್ ಮಾಡ್ಬೋದಾಗಿತ್ತು. ಆ ಥರದ್ದು ಮುನ್ನೆಚ್ಚರಿಕೆ ಯಾಕೆ ತಗೊಳ್ಳಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಇಡೀ ಸಿಟಿ ತುಂಬ ಇಂಥ ವಿಷಯಗಳನ್ನು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅವರು ಯಾರ್ಯಾರು ಕಾರಣೀಕರ್ತರದಾರ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. 3 ಜನ ಸಾವನ್ನಪ್ಪಿದ್ದಾರೆ ಬೇರೆ ಬೇರೆ ಕಡೆನೂ ಕೂಡ ಈ ತರ ಆಗಿದೆ. ಈ ಹಿಂದೆ ಕೂಡ ಘಟನೆಗಳು ಆದ ನಂತರದಲ್ಲಿ GB ಆಗಿರ್ಬೋದು ಎಲ್ಲರೂ ಕೂಡ ಆಕ್ಟಿವ್ ಆಗ್ತಾರೆ, ಬರ್ತಾರೆ. ಇದನ್ನ ಡೆಮೊಲಿಷನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಬಿಕಾಸ್ ಮುಂದೆ ಈ ಕಾಂಪೌಂಡ್ ಮತ್ತೆ ಬಿರುಕು ಬಿಟ್ಟಿರುವಂತದ್ದು ಪರಿಸ್ಥಿತಿಲಿ ಇದೆ, ಮಾಡ್ಬೇಕು. ಇವಾಗ ಆಕ್ಟಿವ್ ಆಗ್ತಾರೆ ಸರ್. ಮತ್ತು ಅರಣ್ಯ ಘಟಕ ಅಂತೇಳಿ GB ಇದೆ, ಅದು ಮಳೆ ಬಂದ ಸ್ಟಾರ್ಟಿಂಗ್ ಶುರು ಆಗ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾವು ಕೇಸ್ ರಿಜಿಸ್ಟರ್ ಮಾಡ್ತಾ ಇರೋದು ಇದು ಒಂದೇ ಇದಕ್ಕಲ್ಲ. ಉದಾಹರಣೆ ಇದಕ್ಕೊಂದು ಪರಿಹಾರ ಕಂಡುಹಿಡಿಕೆ ಅಥವಾ ಈ ಕಾಂಪೌಂಡ್ ಡೆಮಾಲಿಷ್ ಮಾಡಬೇಕು, ಇದನ್ನು ರೀಬಿಲ್ಡ್ ಮಾಡಬೇಕು. ಎಸ್ ನ್ಯಾಯಮೂರ್ತಿ, ಲೋಕಾಯುಕ್ತ ನ್ಯಾಯಮೂರ್ತಿ ಸುಮೋಟೋ ಕೇಸ್ ದಾಖಲಿಸಿಕೊಳ್ಳೋದಾಗಿ ಹೇಳಿದ್ದಾರೆ. BS ಪಾಟೀಲ್ ಹೇಳಿಕೆಯನ್ನು ಕೊಟ್ಟರು. ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಗುಡುಗಿದ್ದಾರೆ. ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಎಲ್ಲರನ್ನ ಕರೆಸ್ತೀವಿ, ಬರೀ ಇದೊಂದೇ ಕೇಸ್ ಅಂತಲ್ಲ, GB ಅವರು ಏನ್ ಮಾಡ್ತಾರೆ ಇದನ್ನೆಲ್ಲ ನೋಡಲ್ವಾ ಅಂತ ಗರಂ ಆಗಿ ಪ್ರಶ್ನೆ ಮಾಡಿದ್ರು. ಮಾನ್ಸೂನ್ ಬರೋ ಮುಂಚೆ ಯಾಕೆ ಎಚ್ಚರಿಕೆ ತೆಗೆದುಕೊಳ್ಳಲ್ಲ ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ಕಠಿಣ ಕ್ರಮದ ಬಗ್ಗೆಯೂ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಸುಮೋಟೋ ಕೇಸ್ ದಾಖಲಿಸಿಕೊಳ್ಳೋದಾಗಿ ಹೇಳಿದ್ದಾರೆ.